ಇಲ್ಲಿ ನೋಡ್ತಾ ಇದ್ದೀರಾ, ತುಳಸಿ ಗಿಡ ಇದೆ. ತುಳಸಿ ಎಲ್ರಿಗೂ ಗೊತ್ತಿರುತ್ತೆ. ಅದರಲ್ಲಿ ಕೃಷ್ಣ ತುಳಸಿ ಅಂತ ಒಂದಿರುತ್ತೆ, ಆಮೇಲೆ ಇನ್ನೊಂದು ಶ್ರೀ ತುಳಸಿ ಅಂತೇಳಿ. ಶ್ರೀ ತುಳಿಪ ಜಾಸ್ತಿ ಹಚ್ಚ ಹಸಿರು ಇರುತ್ತೆ, ಇದು ಸ್ವಲ್ಪ ಕಂದು ಬಣ್ಣ ಇರ್ತದೆ. ಇವೆರಡು ಕೂಡ ಔಷಧೀಯ ಗುಣಗಳು ಹೊಂದಿರ್ತದೆ. ಸಾಮಾನ್ಯವಾಗಿ ಮನೆಗಳಲ್ಲಿ ಮಕ್ಕಳಿಗೆ ಶೀತ ಇಲ್ಲ ಅಂತಂದ್ರೆ ಎಲೆಗಳನ್ನು ತೆಗೆದು ಎಲೆಗಳ ಜೊತೆಗೆ ಒಂದು ಉಪ್ಪು, ಬೆಳ್ಳುಳ್ಳಿ ಮತ್ತೆ ಮೆಣಸನ್ನ ಇದು ಮಾಡಿ ತಿನ್ನಿಸಿದಾಗ ಕೆಮ್ಮು, ಶೀತ, ನೆಗಡಿ ಎಲ್ಲ ಹೊರಟೋಗುತ್ತೆ. ಆಮೇಲೆ ಇದ್ರಲ್ಲಿ ಅನೇಕ ರಾಸಾಯನಿಕ ವಸ್ತುಗಳಿದೆ. ರಾಸಾಯನಿಕಗಳು ಒಂದು ಮುಖ್ಯವಾದಂದ್ರೆ ಮೀಥೈಲ್ ಯುಜನಾನ್ ಅಂತಂದೇಳಿ. ಅದನ್ನ ಹಣ್ಣಿನ ಬೆಳೆಗಳಲ್ಲಿ ಬಾಳೆ ಇರ್ಬೋದು, ಮಾವಿರ್ಬೋದು, ಮತ್ತೆ ಯಾವುದೇ ಪೇರ್ಲೆ ಇರ್ಬೋದು, ಸೀಬೆಹಣ್ಣು, ಅದರಲ್ಲೆಲ್ಲ ಕೂಡ ಹಣ್ಣಿನ ನೊಣದ ಬಾಧೆ ತುಂಬಾ ಇರುತ್ತೆ. ಈ ಮೀಥೈಲ್ ಯುಜನಾನ್ ಅನ್ನ ಅಲ್ಲಿ ಒಂದು 5 ml 1 ಲೀಟರ್ ಹಾಕ್ಬಿಟ್ಟು ಇದರಲ್ಲಿ ಲೈಂಗಿಕ ಆಕರ್ಷಕ ಬಲೆಗಳನ್ನಾಗಿ ಉಪಯೋಗ ಮಾಡ್ತಾರೆ. ಆ ಬಲೆಗಳಲ್ಲಿ ಗಂಡು ಹುಳುಗಳು ಬರ್ತದೆ, ಮತ್ತೆ ಸ್ವಲ್ಪ ಸಂಖ್ಯೆಯಲ್ಲಿ ಹೆಣ್ಣು ಹುಳುಗಳು ಕೂಡ ಬರ್ತದೆ. ಸಾಕಷ್ಟು ಸಂಖ್ಯೆಯಲ್ಲಿ ಬಿದ್ದಾಗ ಅದರಲ್ಲಿ ಇರ್ತಕ್ಕಂಥ ವಿಷಯಕ್ಕೆ ಅವು ಸಂಪರ್ಕದಲ್ಲಿ ಬಂದು ಸತ್ತೋಗ್ತಕ್ಕಂಥದ್ದು. ಈ ರೀತಿ ನಾವು ಯಶಸ್ವಿಯಾಗಿ ಒಂದು ಸಾಂಸ್ಕೃತಿಕ ಕ್ರಮದಲ್ಲಿ ನಾವು ಹಣ್ಣಿನ ನೊಣಗಳನ್ನ ನಿಯಂತ್ರಣ ಮಾಡ್ಲಿಕ್ಕೆ ಅವಕಾಶ ಇದೆ. ಇನ್ನು ಅನೇಕ ಇದರಿಂದ ಬೇರೆ ಬೇರೆ ಔಷಧಿಗಳಲ್ಲಿ ಉಪಯೋಗ ಮಾಡ್ತಾರೆ. ಇದರಲ್ಲಿ ಎಣ್ಣೆ ಕೂಡ ತೆಗಿತಾರೆ. ಇವೆಲ್ಲವೂ ಕೂಡ ಆರ್ಥಿಕ ದೃಷ್ಟಿಯಲ್ಲಿ ಇದನ್ನ ಅಂತರ ಬೆಳೆಯಾಗಿ ಅಡಿಕೆನಲ್ಲಿ ಮತ್ತು ಅಂತರ ಬೆಳೆಯಾಗಿ ತೆಂಗಿನಲ್ಲಿ ಕೂಡ ಬೆಳೆದು ಒಂದು ಅಡಿಷನಲ್ ಇನ್ಕಮ್ ಅನ್ನ ಜನರೇಟ್ ಮಾಡ್ಲಿಕ್ಕೆ ಅವಕಾಶ ಇದೆ.